ತಿಳಿಸ್ತೇನೆ. ಈಗಾಗಲೇ ತುಂಬ ಚೆನ್ನಾಗಿ ಹೇಳಿದ್ರು ತಾತಯ್ಯನವರ ಅವರ ಜೀವನ ಶೈಲಿ ಮತ್ತು ತಾತಯ್ಯನವರು ಹೇಗಾದರು, ತಾತಯ್ಯನವರು ಹೇಗೆ ಅವರನ್ನು ನಮಗೆ ಕಾಲಜ್ಞಾನಿ ಆದರು ಅನ್ನೋ ವಿಷಯವನ್ನು ವೇಣುಗೋಪಾಲ್ ಅಣ್ಣ ಅವರು ಬಹಳ ಚೆನ್ನಾಗಿ ನಮಗೆಲ್ಲರಿಗೂ ಗೊತ್ತಾಗೋ ಥರ ಹೇಳಿದ್ರು. ನಮಗೆ ಹೇಳೋಕ್ಕಿಷ್ಟೇ, ನಮ್ಗೆ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಬಲಿಜ ಬಾಂಧವರು ಅನ್ನೋದು ಇದೆಯಲ್ಲ, ಅದು ಮಂಗಳ ಕರೆದರೆ ಅದು ಬಳೆ ಮಾಡೋದಾಗಲಿ, ಅರಿಶಿನ ಕುಂಕುಮ ಮಾಡೋದಾಗಲಿ, ವೀಳ್ಯದೆಲೆ ಆಗಲಿ, ಮುತ್ತೈದೆತನ ಆಗಲಿ, ನಮ್ಮ ಭಾರತೀಯ ಭೂಮಿಯಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನು ಸಂಸ್ಕಾರಗಳನ್ನು ಒಟ್ಟುಗೂಡಿಸಿಕೊಂಡಿರುವ ಜನಾಂಗ ಯಾವುದಾದ್ರೂ ಇದ್ದರೆ ಅದು ಬಲಿಜ ಜನಾಂಗ ಮಾತ್ರ. ನಾನು ಅದರಲ್ಲಿ ಹುಟ್ಟಿದ್ದಕ್ಕೆ ನಾನು ಬಹಳ ಗರ್ವ ಪಡ್ತೇನೆ. ನಾನು ಅದರ ಥರವಾದ ದ್ರವ್ಯಗಳನ್ನು ಮಾರಾಟ ಮಾಡುವುದು ಒಂದು ಉನ್ನತವಾದಂಥ ಒಂದು ಧರ್ಮಕ್ಕೆ ಸೇರಿದವರು ನಾನು ಬಹಳ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನನಗೆ ಮೊನ್ನೆ ವೇಣುಗೋಪಾಲ್ ಅವರ ಒಂದು ವಿಡಿಯೋ ನೋಡಿದೆ ನಾನು, ಅಲ್ವಣ್ಣ, ನಿಮ್ಗೊಂದು ಫೋನ್ ಮಾಡಿದೆ ನಾನು, ಬಹಳ ಖುಷಿ ಅನ್ನಿಸ್ತು. ಅವರು ಈ ಕಾರ್ಯಕ್ರಮಕ್ಕೆ ಕರೆದಾಗ ಅವರಂದರು, ನಾನು ಅವರ ಇಲ್ಲಿ ಒಬ್ಬರಿಗೆ ಯಾರೋ ಅಲ್ಲರಿ, ನಮಗೆ ಅಧ್ಯಕ್ಷ ಅಂತಿರಲ್ಲ ಅವನೊಬ್ಬನೇ ಕೈವಾರ ತಾತಯ್ಯನವರೇ ನಮ್ಮ ಅಧ್ಯಕ್ಷ. ಆ ಸ್ವಾಮಿ ಅಡಿಯಲ್ಲಿ ನಾವು ಬರಬೇಕು ರೀ. ಇಂಥ ಕಾರ್ಯಕ್ರಮಗಳು ಬಂದು ಅವರ ನಿಮಿತ್ತ ಮಾತ್ರ ಇವತ್ತು ನಾವು ಇರ್ತೀವಿ, ಇನ್ನೊಬ್ರು ಇರ್ತಾರೆ, ನಾನು ಇನ್ನೊಬ್ರು ಆಗ್ತಾರೆ, ಅದಲ್ಲ. ಆದರೆ ನಿಜವಾಗ್ಲೂ ನಮ್ಮ ಜನಾಂಗಕ್ಕೆ ಯಾರು ದುಡಿತಾ ಇದ್ದಾರೆ, ನಿಜವಾಗ್ ನೋಡಿ ಇದ್ದಾರೆ, ದುಡಿದಂಥ ಮಹನೀಯರಿದ್ದಾರೆ. ಇವಾಗ ನಮಗೆ ಮೋಹನಣ್ಣ ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿರಲಿಲ್ಲ, ಹೇಳಿದ್ರು, ಮಂಜುಳಮ್ಮನಿಗೆ ಹೇಳ್ತಾ ಇದ್ರು, ತಾರಮ್ಮ ಲಾಸ್ಟ್ ಮಾತಾಡಬೇಕು, ನಾನು ಇರೋದು ಒಬ್ಬಳೇ ಹೆಂಗಸರು ಇಲ್ಲಿ ಬಲಿಜ ಇದ್ರು. ಅದು ಎಲ್ಲರೂ ಮಾತಾಡ್ ನಂದೇ ಈಶ್ವರ, ನೀನು ಮಾತು ಕೇಳಕ್ಕೆ ಇದ್ದಾರೆ ಕಣಪ್ಪ. ಈಗ ಆಸ್ತಿಯಿಂದ ಬಲಿಜ ಹೆಣ್ಣುಮಕ್ಕಳು ಎದುರುಗಡೆ ಬಂದ್ರೆ ಯಶಸ್ಸಾಗುತ್ತೆ ಅಂತ ಹೇಳ್ಬಿಟ್ಟು ಜನ. ಬಲಿಜ ಹೆಣ್ಣುಮಕ್ಕಳು ಕಣ್ಣಲ್ಲಿ ಯಾವನಾದ್ರೂ ನೀರು ಹಾಕ್ಸಿದ್ರೆ ಅವನು ನಾಶವಾಗ್ತಾನೆ ಅನ್ನೋದು ಕೂಡ ಸತ್ಯ. ಆದ್ರೆ ಇಲ್ಲಿ ಹೆಚ್ಚು ಬಲಿಜ ಹೆಣ್ಮಕ್ಳು ಬಂದಿರ್ಬೇಕಿತ್ತು, ಪುರುಷರಿಗಿಂತ ಹೆಣ್ಮಕ್ಳು ಇರಬೇಕಿತ್ತು, ಯಾಕೋ ಕಾಣಲಿಲ್ಲ ಕಣ್ಣು ನಿಜವಲ್ಲ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕ ರಾಜ್ಯ ಸರ್ಕಾರ ಆಯೋಜಿಸಿದಂಥ ಕಾರ್ಯಕ್ರಮ ಇದು. ನಾನು ನೀವು ಬೈಸಿ ಮೋಹನ್ ಅವರಾಗಲಿ, ವೇಣುಗೋಪಾಲ್ ಅವರಾಗಲಿ, ಇವರಾಗಲಿ ಯಾರು ಆಯೋಜಿಸಿಲ್ಲ ರೀ. ಇದು ಸರ್ಕಾರದ ಕಾರ್ಯಕ್ರಮ, ಇದು ಎಲ್ಲರಿಗೂ ಸೇರಬೇಕಾದಂಥ ಕಾರ್ಯಕ್ರಮ. ನೀವೆಲ್ಲರೂ ಅಧ್ಯಕ್ಷರೇ, ನೀವೆಲ್ಲರೂ ಅತಿಥಿಗಳೇ, ನೀವುಗಳಿರ್ಬೇಕಿತ್ತು ಇಲ್ಲಿ. ಆದ್ರೆ ಸಂಖ್ಯೆಯಲ್ಲಿ ಕಡಿಮೆ ಆಗಿದ್ದಾಗ ಅವರೇ ನಮ್ದು ಒಂದೇ, ಇಲ್ಲಿ ಪಕ್ಷಭೇದ ಇಲ್ಲ, ಇಲ್ಲಿ ರಾಜಕೀಯ ಇಲ್ಲ. ದಯಮಾಡಿ ಅದನ್ನ ಅಂದುಕೊಳ್ಳಿ ಮನಸ್ಸಲ್ಲಿ, ಇದು ನಮ್ಮ ಕಾರ್ಯಕ್ರಮ, ನಮ್ಮ ರಾಜ್ಯ ಸರ್ಕಾರ ಮಾಡುತ್ತಿರುವ ಕಾರ್ಯಕ್ರಮ. ಎಂ ಆರ್ ಜಯರಾಮ್ ಅವರು ಇವತ್ತು ಪ್ರಪಂಚದ ಅಂತ್ಯ ಕೈವಾರ ತಾತಯ್ಯನವರ ಕ್ಷೇತ್ರಕ್ಕೆ ಬಂದು ಜನ ಆ ದರ್ಶನ ಮಾಡ್ತಿದ್ದಾರೆ, ಅದು ಜೀರ್ಣೋದ್ಧಾರ ಮಾಡಿದ್ದಾರೆ, ಅದನ್ನು ಉದ್ಧಾರ ಮಾಡಿದ್ದಾರೆ, ಅಲ್ಲಿ ದಿನ ಊಟ ಹಾಕ್ತಾರೆ, ಅಲ್ಲಿ ಎಲ್ಲವನ್ನು ಮಕ್ಕಳನ್ನು ಸಾಕ್ತಾ ಇದ್ದಾರೆ, ಅಲ್ಲಿ ವಿದ್ಯೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಒಂದೇ ಒಂದು ನಿಜವಾಗಿ ಹೇಳಬೇಕಾಗಿರೋದು ಅಂದ್ರೆ ಜಯರಾಮಣ್ಣನ ನಾವು ನೆನೆಸ್ಕೊಂಡಿದ್ದೀವಿ. ಇವತ್ತು ಆನೇಕಲ್ ತಿಮ್ಮಯ್ಯ ಹಾಸ್ಟೆಲ್ಗೆ ದುಡ್ಡು ಕಟ್ಟಬೇಕಾದ್ರೆ ಯಾರ್ಯಾರು ಬಂದಿದ್ದಾರೆ ನಮ್ಗಂತೂ ಗೊತ್ತೇ ಇಲ್ಲ, ನಾವು ಕೊಡೋಕ್ಕೂ ಕೂಡ ನಮಗೆ ದುಡ್ಡಿಲ್ಲ. ಆದ್ರೆ ಅಲ್ಲಿ ತಿಮ್ಮಯ್ಯನವರ ಹಾಸ್ಟೆಲ್ಗೆ ಒಂದೇ ಸರಿ ದುಡ್ಡು 17 ಕೋಟಿ ದುಡ್ಡನ್ನು ಕೊಟ್ಟು ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನು ಉಳಿಸುವಂತ ಕಾರ್ಯ ಮಾಡಿರೋದು ಜಯರಾಮ್. ಅದೆಲ್ಲರೂ ನಾವೆಲ್ಲರೂ ಹೇಳ್ತೀವ, ನಾವು ಒಬ್ಬರೇ ಅಂತಲ್ಲ, ಜಯರಾಮಣ್ಣ ಅಂತಷ್ಟು ಅವ್ರು ಹೊಗಳ್ತಿದ್ದೀನಿ ಅಂತಲ್ಲ, ಅಥವಾ ದೊಡ್ಡ ಸಾಹುಕಾರ ದುಡ್ಡಿರೋರು ಅಂತಲ್ಲ. ನಾನು ಧರ್ಮಾಧಿಕಾರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಕೈವಾರ ತಾತಿ ನೀವು ಹೋಗಿ ಅಲ್ಲಿ ನಾವು ಹೋಗಿದ್ರೆ ಹೇಗೆ ಅನ್ಸುತ್ತೆ ನಮ್ಗೆ ಆ ಕ್ಷೇತ್ರ, ಎಷ್ಟು ಅನ್ಸುತ್ತೆ. ಇಷ್ಟು ಜಯಂತಿಯಲ್ಲಿ ನಾನು ನಮ್ಮ ಸಮುದಾಯದ ಮಕ್ಕಳಿಗೆ 1.5 ಕೋಟಿ ಸ್ಕಾಲರ್ಶಿಪ್ ಕೊಟ್ಟೆ, ಸೇಮ್ ಇದೇ ಟೈಮಲ್ಲಿ. ನನಗೂ ಗೊತ್ತಿರಲಿಲ್ಲ ಮಾರ್ಚ್ 10, 12ನೇ ತಾರೀಕು ನನ್ನ ಹೆಸರು ಬರುತ್ತೆ. ನನಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನಾನು ಕನಸು ಕಂಡವನೆಲ್ಲ, ನಾನೇನೋ ಶಿಕ್ಷಣ ತಜ್ಞನಾಗಬೇಕು. ಹೆಸರು ಬಂತು, ಚಿಕ್ಕ ವಯಸ್ಸಿಂದ ಸೋತು ಅಭ್ಯಾಸ ಆಗಿತ್ತು. ಇಂಗೊಕ್ಕಿತ ಸ್ವಲ್ಪದಲ್ಲೇ ಏಮೈತಿ ಅಂತ ಪರಿಶೀಲಿಸಿ ವಿಧಾನಸೌಧಕ್ಕೆ ವಸ್ತು. ಮೊದಲನೇದಾಗಿ ನಮ್ಮ ತಂದೆ ತಾಯಿ ಒಳ್ಳೆತನ, ನಮ್ಮ ಮನೆಗೆ ಯಾರೇ ಬಂದರೂ ನಮ್ಮಮ್ಮ ಊಟ ಇಟ್ಟು ಕಳಿಸೋರು, ಕಷ್ಟ ಅಂತ ಬಂದರೆ ನಮ್ಮಪ್ಪ ದಾನ ಧರ್ಮ ಮಾಡೋರು. ಮೋಸ್ಟ್ಲಿ ನಮ್ಮ ತಂದೆ ತಾಯಿ ಒಳ್ಳೆತನ ನನಗೆ ಗೆಲ್ಲಿಸಿದೆ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಾನು MLA ಆಗೋದಕ್ಕಿಂತ ಮುಂಚೆ ನಿಮ್ಮ ಸಮುದಾಯದ ಹುಡುಗ, ಈಗ ನಿಮ್ಮ ಸಮುದಾಯದ ಹುಡುಗ ಎಲ್ಲ ಸಮುದಾಯದ ಹುಡುಗ ಆಗಿದ್ದಾನೆ. ಅದಕ್ಕೆ ನೀವು ಖುಷಿ ಪಡಬೇಕು. ನಾನು ಕರ್ನಾಟಕದ ಎಲ್ಲ ಸಮುದಾಯಗಳ ಆಸ್ತಿ ಆಗಬೇಕು ಅನ್ನೋದು ನನ್ನ ಭರವಸೆ. ಅದು ಈ ಸಮುದಾಯದಿಂದ ಹೋಗಿರೋ ಹುಡುಗ. ಅಣ್ಣ, ನನಗೆ ಭರವಸೆ ಇದೆ, ವೇದಿಕೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ,
ನಾನಿಷ್ಟೇ ಕನಸು ಕಾಣೋದು, ಇನ್ನೊಂದು 25-30 ವರ್ಷಕ್ಕೆ ಈ ಸಮುದಾಯದ ಹುಡುಗ, ಅದು ನಿಮ್ಮ ಮಗನೋ ನನ್ನ ಮಗನೋ ಗೊತ್ತಿಲ್ಲ, ರಾಜ್ಯ ನಡೆಸ್ಬೇಕಷ್ಟೆ. ಅದು ನನ್ನ ಮನೆಯಿಂದ ಬರ್ತಾನೋ, ವೇದಿಕೆಯಲ್ಲಿರೋರ್ ಮನೆಗಳಿಂದ ಬರ್ತಾರೋ, ನಿಮ್ಮ ಮಕ್ಕಳು ಗೊತ್ತಿಲ್ಲ, ಈ ರಾಜ್ಯ ನಡೆಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದ್ರೆ ಪುಕ್ಸಟ್ಟೆ ಸಿಗೋ ಕನಸನ್ನೇ ನೆಟ್ಟದಾಗ ಕಾಣಕ್ಕಾಗಲಿಲ್ಲ ಅಂದ್ರೆ ಕಷ್ಟಪಟ್ಟು ಪಡೆಯೋ ಗೆಲುವನ್ನ ನಾವ್ಯಾರು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ನಾನು ಕನಸುಗಳನ್ನ ದೊಡ್ಡದಾಗೆ ಕಾಣ್ತೀನಿ. ನನ್ನ ಸಮುದಾಯಕ್ಕೆ ಒಳ್ಳೇದಾಗಬೇಕು, ನನಗೆ ನನ್ನ ಸಮುದಾಯದವರು ಬೆಳಿಬೇಕು ಅನ್ನೋದು ಭಾಳ ಆಸೆ ಇದೆ. ವೇದಿಕೆಯಲ್ಲಿರೋ ಎಲ್ಲ ಗೆಸ್ಟ್ಗಳ ಹತ್ರ ನನ್ನೊಂದು ರಿಕ್ವೆಸ್ಟ್ ಏನು ಅಂದರೆ, ಈ ರಾಜ್ಯದಲ್ಲಿ ನಮ್ಮ ಸಮುದಾಯದಲ್ಲಿ ತಂದೆ ತಾಯಿ ಇಲ್ದಿರೋ ಮಕ್ಕಳು ಇರ್ತಾರೆ, ಅವ್ರನ್ನ ಸಾಧ್ಯ ಆದರೆ ನಾವೆಲ್ಲ ಐಡೆಂಟಿಫೈ ಮಾಡಿ, ಪಿ ಸಿ ಮೋಹನಾಡು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ದಾರೆ, ನಾನು ಎಲ್ಲ ಸೇರಿ ಆ ಮಕ್ಕಳಿಗೆ ಏನಾದರೂ ಮುಖ್ಯವಾಗಿ ತರಬಹುದಾ? ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಕಳ್ಕೊಂಡೆ ಸರ್. ನನಗೆ ತುಂಬ ಸ್ಟ್ರಗಲ್ ಆಯಿತು. ಏನೋ ದೈವಬಲ ಇತ್ತು, ದೈವಬಲದ ಜೊತೆ ಧೈರ್ಯ ಇತ್ತು, ಬಂದೆ, ಪರಿಶ್ರಮ ಸಂಸ್ಥೆ ಕಟ್ಟಿದೆ, ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತು, ರಾಜಕಾರಣಕ್ಕೆ ಬಂದೆ, ಬೆಳೆದೆ. ಆದರೆ ನಂತರ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಅವ್ರಿಗೆ ಅವಕಾಶಗಳು ಕೊರತೆ ಇದೆ, ಏನೋ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಸೊ ನಾನೆಲ್ಲ ನಮ್ಮ ಸಮುದಾಯದವರು ಯಾರೆಲ್ಲ ವಿದ್ಯಾಸಂಸ್ಥೆಗಳು ನಡೆಸ್ತಿದ್ದಾರೋ, ನಾನು ಮೋಹನ್ ಅಣ್ಣವ್ರಿಗೆ ಇನಿಷಿಯೇಟಿವ್ ತಗೋಬೇಕು ಸರ್. ಈಗ ನಮ್ಮ ಸಮುದಾಯದವರು ತುಂಬ ಜನ ಸ್ಕೂಲು ಕಾಲೇಜ್ ನಡೆಸ್ತಿದ್ದಾರೆ, ಅಟ್ಲೀಸ್ಟ್ ಸಮುದಾಯದ ಬಡ ಮಕ್ಕಳಿಗೆ ಒಂದು 2 ಸೀಟ್ ರಿಸರ್ವ್ ಮಾಡ್ಬೋದು ಅವ್ರ ಸಮಸ್ಯೆಯಲ್ಲಿ. ಒಂದು 2 ಸೀಟು. ಈಗ ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕರ್ನಾಟಕದ ಮೂಲೆಯ ಒಂದು ಬಡ ಕುಟುಂಬದ ಬಲಿಜ ಸಮುದಾಯದ ಹುಡುಗನಿಗೆ ಒಂದು ಸೀಟ್ ಕೊಟ್ಟು ಓದಿಸ್ಲಿ. ನೀವು ಇಬ್ಬರು ಅವ್ರು ಬಡವರಿರೋ ಇದ್ರೆ ನಾನು ಕಳಿಸಿ, ನಾನು ಇಬ್ಬರು ಓದಿಸ್ತೀನಿ, ನಂದು ನೀಟ್ ಅಕಾಡೆಮಿ ಇದೆ. ನಾನು ಹೇಳೋದು ಅಟ್ಲೀಸ್ಟ್ ಹಿಂಗೆ ಮಾಡಿದ್ರೆ ಒಂದು 100 ಜನ ಹುಡುಗರು ಮುಖ್ಯವಾಗಿ ಬರ್ತಾರ. ಶ್ರೀಮಂತರಿಗೆ ಬೇಡ, ಶ್ರೀಮಂತರು ಫೀಸ್ ಕಟ್ಟಲಿ, ಯಾರೋ ಒಬ್ಬ ಬಡವ್ರ ಹುಡುಗ ಚೆನ್ನಾಗಿ ಓದ್ತಿದ್ದಾನಂದ್ರೆ ಕರ್ಕೊಂಬಂದು ಯಾವುದೋ ಒಂದು ಒಳ್ಳೆ ಸ್ಕೂಲ್ಗೆ ಹಾಕೋಣ, ಏನೋ ಅವ್ನು ಹಣೆ ಬರ ಚೆನ್ನಾಗುತ್ತೇನೋ, ಅವ್ನು ಇನ್ನೊಬ್ಬ ಪ್ರದೀಪ್ ಈಶ್ವರ್ ಆಗ್ತಾನೇನೋ, ಯಾರಿಗೆ ಗೊತ್ತಣ? ಯಾರಿಗೆ ಗೊತ್ತು? ನಾನು ಯಾಕೆ ಇದೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಎಲ್ಲ ನಮ್ಮ ಮುನ್ರಾಜಣ್ಣ ಅವರು, ಮನೋಹರ್ ಸರ್ ಎಲ್ಲ ಇದ್ದಾರೆ, ಇವರೆಲ್ಲ ಹೋಗ್ತಾರೆ ಅಂತ ಭಾವಿಸಿದ್ದೀನಿ ಸರ್. ಇನ್ನೊಂದು, ನಾನು ಮೋಹನ್ ಅಣ್ಣನಿಗೆ ಪ್ರಾಮಿಸ್ ಮಾಡ್ತೀನಿ, ಅಣ್ಣ ತುಂಬ ನಿಮಗೆ ಕೃತಜ್ಞತೆಗಳು, ನಮಗೆ ಟುವೆ ತಂದುಕೊಟ್ಟಿದ್ದೀರಾ, ನೀವು ಶಿಕ್ಷಣಕ್ಕೆ ತಂದುಕೊಟ್ಟಿದ್ದೀರಾ, ನಾನು ನಿಮಗೆ ಮಾತು ಕೊಡ್ತೀನಿ, ನಾನು ಟುವೆ ತರ್ತೀನಿ ಅಣ್ಣ. ನಾನು ಫೈಟ್ ಮಾಡೇ ತರೋದು, ನನಗೆ ರಿಕ್ವೆಸ್ಟ್ ಮಾಡೋದು ಗೊತ್ತಿಲ್ಲ, ನಾವು ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ನಾನು ನಮ್ಮ ಸಮುದಾಯಕ್ಕೆ ಬೇಕಾಗಿರೋ ಹಕ್ಕನ್ನ ನಾವು ರೈಟು, ನಾನು ಹೇಳೋದು ನಾವು ಭಿಕ್ಷೆ ಬೇಡ ಅವಶ್ಯಕತೆನೇ ಇಲ್ಲ, ಇಟ್ಸ್ ಅವರ್ ರೈಟ್, ವಾಟ್ಸ್ ರಾಂಗ್ ಇನ್ ಇಟ್? ನಾನು ಹೇಳೋದು ಇದು ನಮ್ಮ ಸಮುದಾಯದ ಹಕ್ಕು, ಪ್ರಶ್ನೆ ಮಾಡೋಣ, ಕೇಳೋಣ. ನಾನು ವೇದಿಕೆ ಸಿಕ್ಕಿದಾಗೆಲ್ಲ ಕೇಳ್ತೀನಿ, ತಗೊಂಬರೋಣ. ನಾನು ಸರ್ಕಾರದ ಭಾಗವಾಗಿರೋದ್ರಿಂದ ನಾನು ಸರ್ಕಾರನ ನನ್ನ ಮನವೊಲಿಸ್ತೀನಿ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ಮನವೊಲಿಸ್ತೀನಿ. ಆದರೆ ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ನಿಜವಾಗ್ಲೂ ಅಣ್ಣ ಅವರು ಎಜುಕೇಷನ್ ತಂದಿದ್ದಾರೆ, ಈಗ ಎಂಪ್ಲಾಯ್ಮೆಂಟ್ಗೆ. ಸರ್ ನನಗೂ ಪ್ರತಿ ಸಲ ಮೊನ್ನೆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮೀಟಿಂಗ್ ಆದಾಗ ನಾನು ಸರ್ಕಾರಕ್ಕೆ ಗಮನಕ್ಕೆ ನಾನು ಭಾಳ ವಿನಂತಿ ಮಾಡಿದ್ದೀನಿ. ಅವರು ಎಸ್ ವಿ ವಿಲ್ ಅಬ್ಸರ್ವ್ ಅಂತೆಲ್ಲ ಹೇಳಿದ್ದಾರೆ. ಬ್ಯಾಕ್ವರ್ಡ್ ಕಮಿಷನ್ ರಿಪೋರ್ಟು ಇದೆಲ್ಲ ಬರೋವಾಗ ನಾನೆಲ್ಲ ವಿನಂತಿ ಮಾಡಿದ್ದೀನಿ, ನನಗೂ ತರಬೇಕು ಅಂತ ಆಸೆ ಇದೆ. ಯಾಕೆ ತರಬೇಕು ಗೊತ್ತಾ? ನಟುಗೆ ನಾಳೆ ಬೆಳಗ್ಗೆ ನಿಮ್ಮ ಮಗು ಒಂದು ಮಾರ್ಕಲ್ಲಿ MBBS ಸೀಟ್ ಮಿಸ್ ಆಗಿ ಆ ಮಲ್ಲೇಶ್ವರಂ ಆಚೆ ಒಂದು ಅಪ್ಪ ಅಮ್ಮ ಜೊತೆ ಹಳ್ಳಿ ಮಗು, ಡ್ಯಾಡಿ ಇನ್ನೊಂದು ಮಾರ್ಕ್ ಇದ್ದಿದ್ರೆ ನಾನು ಡಾಕ್ಟರ್ ಆಗ್ತಿದ್ದೆ ಅಂತ ಕಣ್ಣೀರ್ ಆಗ್ತಾಳಲ್ಲ, ಆ ಕಣ್ಣೀರಿಗೆ ಗೊತ್ತಿರುತ್ತೆ ಟುವೆ ಯಾಕೆ ಬೇಕು ಅಂತ. ಯಾವುದೋ ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ಬ್ರಾಂಚ್ ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕು ಅಂತ ಹೇಳಿದಾಗ ಟುವೆ ಇಲ್ಲದೆ ಇಲ್ಲ, ಒಂದು ಕೆಲಸಕ್ಕೆ ಬೇಕು ಅಂದಾಗ ಟುವೆ ಇಲ್ಲ ಅಂದಾಗ ಆ ನೋವಲ್ಲಿ ಗೊತ್ತಾಗುತ್ತೆ. ನಾನು ಯಾಕೆ ಇದು ಹೇಳ್ತಿದ್ದೀನಿ, ಟುವೆ ನಮಗೆಲ್ಲ ಬೇಕು, ಬಿಡಿ ನನಗೆಲ್ಲ ನೆಕ್ಸ್ಟ್ ಜನರೇಷನ್ಗೆ ಬೇಕು. ಆ ಟುವೆ ನಿಮ್ಮ ಮಕ್ಕಳಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು. ಇದು ನಾವು ಫೈಟ್ ಮಾಡಬೇಕು. ಏನಿಲ್ಲ, ಯುನೈಟೆಡ್ ಇದ್ರೆ ಕೊಡ್ತಾರೆ ಸರ್, ಯಾಕೆ ಕೊಡಲ್ಲ ಅಲ್ವಾ? ಆಗುತ್ತೆ, ಫೈಟ್ ಮಾಡೋಣ. ನಾನು ನಿಮ್ಮ ಪರವಾಗಿ ನಾನು ಪ್ರಾಮಾಣಿಕವಾಗಿ ಫೈಟ್ ಮಾಡ್ತೀನಿ ಅಷ್ಟೇ. ಇಲ್ಲ ಸರ್, ನಾನು ಭಾಳ ಅವ್ರು ನಿಜವಾಗ್ಲೂ ಅವ್ರು ತಂದಾಗ ನಾನು ನೋಡಿದೆ, ನಾನು ಹೇಳ್ತಿದ್ದೆ ಸರ್, ಅವ್ರು ಪ್ಯಾಲೇಸ್ ಗ್ರೌಂಡೆಲ್ಲ ಸೈನ್ ಆಗ್ತು, ನಮಗೆಲ್ಲ ಒಂಥರ ಆಯಿತು. ಈ ಟಿವಿಯಲ್ಲಿ ನೋಡಿ ಟುವೆ ಹುಚ್ಚ, ನಾವೆಲ್ಲ ಹಳ್ಳಿಗಳೆಲ್ಲ ಪಟಾಕಿ ಹೊಡೆದಿದ್ದೀವಿ. ಪಕ್ಷ ಏನೇ ಇರ್ಬೋದು, ಕಾರಣ ಮೇಡಮ್ ನನ್ನ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ ಮೇಡಮ್.
ನನ್ನ ಎದೆಯಲ್ಲೂ ಶ್ರೀರಾಮ ಇದ್ದಾನೆ, ಸಿದ್ದರಾಮಯ್ಯನೂ ಇದ್ದಾನೆ. ತಾತಯ್ಯ ನಾನೇ. ಆ ವಂಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ತಾತಯ್ಯನೇ. ಆತನ ಆಶೀರ್ವಾದ ಇಲ್ಲದೆ ವಿಧಾನಸೌಧಕ್ಕೆ ಬರ್ತೀವೇನಣ್ಣ ಅಲ್ವಾ? ನಾನು ಇನ್ನೊಂದು ಯಾಕೆ ಹೇಳ್ತೀನಿ ಅಂದ್ರೆ, ನನ್ನಂತವ್ರ ಮೇಲೆ ತಾತಯ್ಯ ಪ್ರೀತಿ ಜಾಸ್ತಿ. ಅದಕ್ಕೆ 28 ದಿನದಲ್ಲಿ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದು ಬಿಟ್ಟಿದ್ದೆ. ಕೆಲವರಂದ್ರು నీకు దైవ బలం ఉందప్ప, దైవ బలం ఉంది నీకు. ಅರವಿಂದೇವರಾಜಣ್ಣ ಅವ್ರ ಶ್ರೀಮತಿ ಅವರು ಬಂದ್ರೆ ಅವ್ರಿಗೆ ಸ್ವಾಗತ ಕೊಡ್ತೀನಿ. ಅಕ್ಕ ನಮಸ್ಕಾರ. నీ రక్తము ಪೇಷನ್ಸ್ ನಾಕಿ ನಾನು ನನಗೆ ಬಹಳ ಖುಷಿ ಆಗೋದೇನು ಅಂದ್ರೆ, ಪೇಷನ್ಸ್ ಇದ್ರೆ 10 ವರ್ಷ ಆದ್ಮೇಲೆ DCM ಆಗ್ಬೋದು ಅಂತ ಅಲ್ಲಿ ಪವನ್ ಕಲ್ಯಾಣ್ ತೋರಿಸ್ಕೊಟ್ಟಿದ್ದಾರೆ. ವಾಟ್ ಮೇಡ್ ದ ಪಾರ್ಟಿ. ನಾನು ಇಷ್ಟಪಡೋ ವ್ಯಕ್ತಿ, ಪಾರ್ಟಿ ಏನಾದರೂ ಇರಲಿ, ಪಕ್ಷ ಇದಂತಲ್ಲ, ನನಗೂ ಇದು. ನಾನೆಲ್ರಿಗೂ ಹೇಳೋದಿಷ್ಟೇ, ನಿಮ್ಮ ಮಕ್ಕಳನ್ನ ದೊಡ್ಡದಾಗಿ ಕನಸು ಕಾಣಕ್ ಬಿಡಿ ಸರ್. ನಿಮ್ಮ ಕಮ್ಯುನಿಟಿ ಹುಡುಗನಾಗ ಹೇಳ್ತಾ ಇದ್ದೀನಿ, ದೊಡ್ಡದಾಗಿ ಕನಸು ಕಾಣಕ್ ಬಿಡಿ ಸರ್. ಅವ್ನು ಡಾಕ್ಟರ್ ಆಗ್ತೀನಿ ಪರವಾಗಿಲ್ಲ, 35% ಇದ್ರು ಡ್ಯಾಡಿ MBBS ಓದ್ತೀನಿ ಅಂದ್ರೆ ಓದಕ್ ಬಿಡಿ ಸರ್. ಫೇಲ್ ಆಗಿ ಬರ್ಲಿ ಮನೆಗೆ. ಅವ್ನು ನೆಲಕ್ಕೆ ಬಿದ್ದರೆ ಎತ್ಕೊಂಡು ನೆಲ ನೋಡೋದಲ್ಲ ಸರ್. ಲೆಟ್ ಹಿಮ್ ಲರ್ನ್ ಹೌ ಟು ಫೇಸ್ ದ ಚಾಲೆಂಜಸ್. ಎಂಟ್ರೆನ್ಸ್ ಓದ್ತೀನಿ ಅಂದ್ರೆ ಓದಕ್ ಬಿಡಿ ಸರ್. ನಾನು ಪಂಚಾಯತಿ ಎಲೆಕ್ಷನ್ ನಿಲ್ತೀನಿ ಅಂದ್ರೆ ಬಿಟ್ಬಿಡಿ. ಅವ್ನ ಹಣೆ ಬರ ಅವ್ನು ಟೆಸ್ಟ್ ಮಾಡ್ಕೊಳ್ಳಿ. ನಾಳೆ ಒಂದು ಬಿಸ್ನೆಸ್ ಒಂದು 50 ಲಕ್ಷ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅವ್ನು ಮಾಡೋದಕ್ಕಿಂತ ಮುಂಚೆ ಅಂತೀಸಿನ ಅಷ್ಟೀಸಿನ ಅಂದ್ಬಿಡಿ ಬಿಡಿ. ಸೋತ್ ಮನೆಗೆ ಬರಲಿ, ಸುಮ್ಮನಾಗಿ ಒಂದು ಪಾಠ ಆದ್ರೂ ಕಲಿತಾನೆ. ನಾನು ಮಾತಾಡಕ್ ಬಿಡೋಣ. ಸುಮ್ಮನೆ ಮತ್ತೆ ಇದು ನ್ಯೂಸೆನ್ಸ್ ಮಾಡಬಾರ್ದು. ನಾನು ಮಾಡ್ದ ಎಸ್ ಇವರೆಲ್ಲ ಕುತ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ ಸರ್. ಗುಣಗಾನ ಮಾಡಬೇಡಿ ಇಲ್ಲಿ. ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೇ. ಅದಲ್ಲ ರೀ, ನೀವು ಕುತ್ಕೊಳ್ಳಿ ಸುಮ್ಮನೆ. ನಡೀರಿ ಕುತ್ಕೊಳ್ರಿ ಸುಮ್ಮನೆ. ನೋಡಿ ಕುತ್ಕೊಳ್ರಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಕುತ್ಕೊಳ್ರಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್. ನೀವು ನಿಮ್ಮ ಪಕ್ಷ ಗುಣ